ಇವತ್ತು ನಿಮ್ಗಳಿಗೋಸ್ಕರ ನನ್ನ ಮನೆ ಹೋಮ್ ಟೂರ್. ಬನ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ನನ್ನ ಆಫೀಸ್ ರೂಮ್. ನನಗೆ ತುಂಬ ಇಷ್ಟವಾದ ಬಿರುದು ಅಂತಂದರೆ ಕಲಾಬಿಸಾರಿಕೆ. ನಮ್ಮ ಲಿವಿಂಗ್ ರೂಮ್, ಇದು ಕೂಡ ನನ್ನ ಫೇವ್ರೆಟ್ ಪ್ಲೇಸ್. ಆ್ಯಂಡ್ ಇದು ನನ್ನ ಸಾಮ್ರಾಜ್ಯ, ನನ್ನ ಅಡುಗೆ ಮನೆ. ಆ್ಯಂಡ್ ಇದು ನಮ್ಮ ಮಾಸ್ಟರ್ ಬೆಡ್ರೂಮ್, ನನ್ನ ಮೇಕಪ್ ರೂಮ್. ಹಿಯರ್ ಇಟ್ ಇಸ್ ಮೈ ಡ್ರೀಮ್ ಹೋಮ್. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನದಿಂದ ತುಂಬ ಜನ ನನ್ನ ಮನೆ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಸೊ ಇವತ್ತು ನಿಮ್ಗಳಿಗೋಸ್ಕರ ನನ್ನ ಮನೆ ಹೋಮ್ ಟೂರ್. ಬನ್ನಿ. ಮೊದಲನೇದಾಗಿ ನನ್ನ ಮನೆ ಹೆಸರು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಮನೆ ಹೆಸರು ಬಂದು ಆಲಯಂ. ಆಲಯಂ ಅಂದರೆ ಇದು ಒಂದು ಸಂಸ್ಕೃತದ ಹೆಸರು. ಆಲಯಂ ಅಂದರೆ ಮನೆ, ಅಬೋರ್ಡ್ ಅಥವಾ ಟೆಂಪಲ್ ಹೀಗೂ ಹೇಳ್ತಾರೆ, ದೇವಸ್ಥಾನ ಈ ಥರ. ಸೊ ಇದು ಸಂಸ್ಕೃತದ ವರ್ಡ್. ಆ್ಯಂಡ್ ಈ ಪ್ಲೇಟ್ ಇದೆ ಗೊತ್ತಾ, ಇದು ನನ್ನ ತಾತನ ಮನೆದು. ಅಂದರೆ ನನ್ನ ತಂದೆ ಇದ್ರಲ್ಲ ಸೂರ್ಯನಾರಾಯಣ ರಾವ್, ಅವ್ರ ಮನೆದು, ಆಗಿನ ಕಾಲದ್ದು. ಸೊ ನನಗೆ ಮೊದಲಿಂದನೂ ಒಂದು ಆಸೆ ಇತ್ತು, ನಾವು ಇಲ್ಲಿಗೆ ಬಂದಾಗ ತಾತನ ಜ್ಞಾಪಕಾರ್ಥವಾಗಿ, ಏಕೆಂದರೆ ಇವತ್ತು ಅವರಿಂದನೇ ಇಷ್ಟೆಲ್ಲ ಸಾಧ್ಯ ಆಗಿರೋದು. ಸೊ ಅವ್ರ ನೆನಪಲ್ಲಿ ಅವ್ರು ಕೊಟ್ಟಂಥದ್ದು ಏನಾದರೂ ನನ್ನ ಜೊತೆ ಇರಬೇಕು ಅಂತ. ಅಫ್ಕೋರ್ಸ್ ನಾನು ಅವರನ್ನು ನೋಡಿಲ್ಲ, ಬಟ್ ಅವ್ರ ಬಗ್ಗೆ ತುಂಬ ಕೇಳಿದ್ದೀನಿ. ಈಸ್ ಅ ಬಿಗ್ ಅಚೀವರ್, ಎ ವೆರಿ ವೆರಿ ಇನ್ಸ್ಪಿರೇಷನಲ್ ಪರ್ಸನ್. ಸೊ ಹಾಗಾಗಿ ಆ ಮನೆ ತಟ್ಟೆನ ಪಾಲಿಷ್ ಮಾಡಿಸ್ದೆ, ಕಂಚಿನ ತಟ್ಟೆ, ಅದನ್ನು ಪಾಲಿಷ್ ಮಾಡಿ ಈ ಥರ ಹೆಸರಿಂದನ್ನು ಏನಂತಾರೆ ವೆಲ್ಡ್ ಮಾಡಿಸಿ, ಮೆಟ್ಲಲ್ಲಿ ಮಾಡಿಸಿ ವೆಲ್ಡ್ ಮಾಡಿಸಿ ಇಲ್ಲಿ ಮೌಂಟ್ ಮಾಡಿದ್ದು ಗೋಡೆಗೆ. ಆಮೇಲೆ ಅಫ್ಕೋರ್ಸ್ ನನಗೆ ಮನೆ ಎಂಟ್ರೆನ್ಸ್ ಬಂದು ಟ್ರೆಡಿಷ್ನಲ್ ಆಗಿರಬೇಕು, ನನ್ನನ್ನು ರೆಪ್ರೆಸೆಂಟ್ ಮಾಡಬೇಕು, ನಮ್ಮ ಸಂಸ್ಕೃತಿ ಆಗಿರ್ಬೋದು ಅಥವಾ ನಮ್ಮ ಒಂದು ಕಲ್ಚರ್ನ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ತುಂಬ ಇತ್ತು. ಸೊ ಹಾಗಾಗಿ ಒಂದು ಇಂಡಿಯನ್ ವೈಬ್ ಬೇಕು ಅಂತ. ಸೊ ರಂಗೋಲಿ ಇದೆ, ಏಕೆಂದರೆ ನಿಮ್ಗೆ ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೆ ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಕ್ಕೆ ಬರಲ್ಲ ಅಂತ. ಆಮೇಲೆ ಇಲ್ಲಿ ಸ್ವಲ್ಪ ಈ ಮಾರ್ಬಲ್ ಡಾರ್ಕ್ ಕಲರ್ ಆಗಿರೋದ್ರಿಂದ ರಂಗೋಲಿ ಅಷ್ಟು ಚೆನ್ನಾಗಿ ಎದ್ದು ಕಾಣಲ್ಲ. ಅದಕ್ಕೆ ಗೋಡೆ ಮೇಲೆ ಒಂಥರ ಡಿಸೈನ್ ಆಗು ಇರುತ್ತೆ, ಇದಕ್ಕೆ ಕಾಂಪ್ಲಿಮೆಂಟ್ ಆಗುತ್ತೆ ಅಂತ ರಂಗೋಲಿ. ಆಮೇಲೆ ಇದು ಬಂದು ನನ್ನ ಫೇವ್ರೆಟ್ ಪೀಸ್, ನಂದಿ. ಮನೆಯಲ್ಲಿ ನಂದಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ತುಂಬ ದಿನದಿಂದ ಈ ಮನೆಗೆ ಮೂವ್ ಆದಾಗ್ಲಿಂದ ಹುಡುಕ್ತಾ ಇದ್ದೆ. ಸಾಮಾನ್ಯವಾಗಿ ಆ ಬಳಪದ ಕಲ್ಲಲ್ಲಿ ತಾನೇ ಬರುತ್ತೆ, ಅಂಥದ್ದು ಹುಡುಕ್ತಾ ಇದ್ದೆ. ನಂಗೆ ಬೇಕಾದಂಥ ಪರ್ಟಿಕ್ಯುಲರ್ ಸೈಜ್ ಸಿಕ್ಕಲಿಲ್ಲ, ಅಥವಾ ಮೂತಿ ಅಷ್ಟೊಂದು ಚೆನ್ನಾಗಿತ್ತಿಲ್ಲ. ಸೊ ಹುಡುಕ್ತಾನೇ ಇದ್ದೆ. ನಂಗೆ ಅದೊಂದು ಮನಸ್ಸಲ್ಲಿ ಕೊರಿತಾ ಇತ್ತು, ಅಯ್ಯೋ ಅವತ್ತಿಂದ ಹುಡುಕ್ತಾ ಇದ್ದೀನಿ ಸಿಕ್ಕಿಲ್ವಲ್ಲ ಅಂತ. ಬಟ್ ಒಂದು ಸತಿ ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ರೆಂಡ್ ಒಂದು ಸೈಟ್ ಬಗ್ಗೆ ಹೇಳಿದ್ಲು, ಪರಂಪರೆ ಬ್ಯಾಂಗ್ಳೂರ್ ಅಂತ. ಅಲ್ಲಿ ಹೋಗಿ ನೋಡಿದಾಗ, ಅವರ ಒಂದು ಪೇಜ್ ನೋಡಿದಾಗ ನನಗೆ ಈ ನಂದಿ ಸಿಕ್ತು. ಆ್ಯಂಡ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ಇದು ಮರದ್ದು, ಇದ್ರ ಮೇಲೆ ಕಲಂಕಾರಿ ಹ್ಯಾಂಡ್ ಪೇಂಟ್ ಮಾಡಿದ್ದಾರೆ. ಆ್ಯಂಡ್ ಇದು ಬಂದು ಸಚ್ ಆನ್ ಎಕ್ಸ್ಕ್ಲೂಸಿವ್ ಪೀಸ್. ನೀವು ನೋಡಿ, ನೀವೆಲ್ಲೂ ಈ ಥರದ್ದೊಂದು ನಂದಿನ ನೋಡಿರಲ್ಲ. ಈ ಥರ ಪೇಂಟ್ ಇರೋದು, ಅದು ನನ್ನ ಫೇವ್ರೆಟ್ ಕಲರ್, ಯೆಲ್ಲೋ ಕಲರ್, ಆ್ಯಂಡ್ ಹ್ಯಾಂಡ್ ಪೇಂಟೆಡ್, ಹ್ಯಾಂಡ್ ಮೇಡ್. ಸೊ ನನ್ನ ಫೇವ್ರೆಟ್ ಇದು. ನನಗೆ ಪ್ರತಿ ಸತಿ ಮನೆಗೆ ಬಂದಾಗ ಇದನ್ನೆಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತಪ್ಪ. ಆ್ಯಂಡ್ ಈಗ ಈ ಪಿಲ್ಲರ್, ಇದು ಅಷ್ಟೇ, ಇದೊಂದು ಆ್ಯಂಟಿಕ್ ಪೀಸ್. ನಾವು ಮನೆಗೆ ಲೈಟ್ ಫಿಕ್ಸ್ಚರ್ಸು ಅದೆಲ್ಲ ಶಾಪ್ ಮಾಡೋಕ್ಕೆ ಹೋದಾಗ ಆ ಲೈಟಿಂಗ್ ಸ್ಟೋರಲ್ಲಿ ಈ ಪಿಲ್ಲರ್ ಇತ್ತು. ನೋಡಿದ ತಕ್ಷಣ ನಾನು ಡಿಸೈಡ್ ಮಾಡಿಬಿಟ್ಟೆ, ಇದು ಬೇಕೇ ಬೇಕು. ಆಮೇಲೆ ನಮ್ಮ ಎಂಟ್ರೆನ್ಸಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು. ಏಕೆಂದರೆ ಇಲ್ಲೆಲ್ಲ ವೈಟ್ ವಾಲ್ ಇದೆ, ಆಮೇಲೆ ಎಲ್ಲ ವುಡ್ ವರ್ಕ್ ಇರೋದ್ರಿಂದ ಒಂದು ಪಾಪ್ ಆಫ್ ಕಲರ್ ಬೇಕು ಅಂತ. ಏಕೆಂದರೆ ನನಗೆ ಸ್ವಲ್ಪ ಕಲರ್ಸ್ ಅಂದರೆ ತುಂಬ ಇಷ್ಟ. ಸೊ ಕಲರ್ಸ್ಗಳು ಡಿಫ್ರೆಂಟ್ ಕಲರ್ಸ್ ಇಟ್ಟಾಗ, ಅಂದರೆ ಅದು ಒಂದಕ್ಕೊಂದು ಮ್ಯಾಚ್ ಆಗಬೇಕು, ಒಂಥರ ಒಂದು ಬ್ರೈಟ್ನೆಸ್ ಕೊಡುತ್ತೆ, ಒಂದು ಖುಷಿ ಕೊಡುತ್ತೆ ಅಂತ. ಸೊ ಹಾಗಾಗಿ ಈ ಪಿಲ್ಲರ್ ಬೇಕು ಅಂದೆ. ಸೊ ನನ್ನ ಇಂಟೀರಿಯರ್ ಡಿಸೈನರ್ ಶಿ ಸೆಡ್ ಓಕೆ ಅಂತ. ಬಟ್ ಒಂದು ಪ್ರಾಬ್ಲಮ್ ಆಯಿತು. ಏನು ಅಂದರೆ ಇದು ತುಂಬ ಕುಳ್ಳ, ಅಂದರೆ ಹೈಟ್ ಅಷ್ಟೊಂದು ಇತ್ತಿಲ್ಲ ಈ ಪಿಲ್ಲರ್ದು. ಸೊ ಅಟ್ಲೀಸ್ಟ್ ಒಂದು ಈ ನೇಮ್ ಪ್ಲೇಟಿಗೆ ಒಂದು ಲೆವೆಲಿಗೆ ಬರೋ ಹಾಗೆ ಬೇಕಾಗಿತ್ತಲ್ವ. ಸೊ ಅದಕ್ಕೆ ಇದನ್ನು ಒಂದು ವುಡನ್ ಒಂದು ಸ್ಟ್ಯಾಂಡ್ ಥರ ಮಾಡಿ ಅದ್ರ ಮೇಲೆ ಈ ಪಿಲ್ಲರ್ನ ಮೌಂಟ್ ಮಾಡಿದ್ರು.
ಆಮೇಲೆ ಅದಕ್ಕೊಂದು ದಶಾವತಾರ ಇರೋವಂಥ ಒಂದು ಗಂಟೆ ನೇತು ಹಾಕಿದೆ, ಬೆಲ್. ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಸದ್ದು. ಆಮೇಲೆ ಒಂದು ಪಕ್ಷಿ, ಇದೇನು ಪಕ್ಷಿ ಅಂತಾರೆ, ಸಡನ್ನಾಗಿ ಹೆಸರುಗಳೇ ಮರ್ತೋಗುತ್ತೆ. ಎನಿವೆ, ಸೊ ಅದೊಂದು ದೀಪ ನೇತು ಹಾಕಿದೆ. ಆಮೇಲೆ ಈ ಥರ ಏನೇನೋ ಒಂದು ಅವಾಗವಾಗ ಇದೆಲ್ಲ ಚೇಂಜ್ ಮಾಡ್ತಾ ಇರ್ತೀನಿ ಡೆಕೋರು. ಇದಕ್ಕೆಲ್ಲ ಬಳೆ ಹಾಕ್ಬಿಟ್ಟು ಒಂದು ಕೇರಳ ಸ್ಟೈಲ್ ಇದು ಕಂಚಿನ ಕಂಬ ದೀಪದ್ದು ಅದು ಇಟ್ಟಿರ್ತೀನಿ. ಹೀಗೆ ಇಲ್ಲೊಂದು ಸ್ವಲ್ಪ ಅವಾಗವಾಗೆಲ್ಲ ಚೇಂಜ್ ಮಾಡ್ತಾ ಇರ್ತೀನಿ. ಇಲ್ಲೇನೋ ಶಂಕು ಚಕ್ರದ್ದು ಅದೆಲ್ಲ ಇಟ್ಟಿದ್ದೀನಿ, ಚಿಕ್ಕ ಚಿಕ್ಕ ಹಣತೆ. ಆ್ಯಂಡ್ ಇದ್ರದ್ದೇನು ಸ್ಪೆಷಾಲಿಟಿ ಗೊತ್ತಾ, ಇದು ಕೂಡ ನಮ್ಮ ತಾತನ ಮನೆದೆ. ಅಮ್ಮ ತುಂಬ ಕೇರ್ಫುಲ್ಲಾಗಿ ಇದನ್ನು ಕಾಪಾಡ್ಕೊಂಬಂದಿದ್ರು. ಇದು ಆ್ಯಕ್ಚುಲಿ ಒರಳ್ಕಲ್ಲು. ಸಾಮಾನ್ಯವಾಗಿ ಒರಳ್ಕಲ್ಲು ಅಂದರೆ ಪ್ಲೇನಾಗಿರುತ್ತೆ ಅಲ್ವಾ, ಆದರೆ ಇದ್ರ ಮೇಲೆ ನೋಡಿ ಏನೋ ಒಂಚೂರು ಕೆತ್ತನೆ ಕೆಲಸ ಎಲ್ಲ ಇದೆ, ಎಷ್ಟು ಒಂಥರ ಪ್ರಿಟ್ಟಿಯಾಗಿದೆ ಅಲ್ವಾ. ಸೊ ನಾನು ಅಷ್ಟೇ ಇದನ್ನು ತಂದು ಇಲ್ಲಿ ಮುಂದ್ಗಡೆ ಇಟ್ಟರೆ ಚೆನ್ನಾಗಿರುತ್ತೆ, ಇದಕ್ಕೆಲ್ಲ ಕಾಂಪ್ಲಿಮೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ತಂದಿಟ್ಟೆ. ಒಂದಿಷ್ಟು ಹೂವು ಸುಮ್ಮನೆ ಡೆಕೋರೇಟಿವ್ ಪರ್ಪಸ್ಗೆ ಹೂವು ಹಾಕಿಟ್ಟಿದ್ದೀನಿ. ಈಗ ಬನ್ನಿ ಮನೆ ಒಳಗಡೆ ಹೋಗೋಣ. ಸೊ ಇದು ಎಂಟ್ರಿ ವೇ. ಇಲ್ಲಿ ಒಂದು ಮಿರರ್ ಹಾಕಿದ್ದೀನಿ. ಆಮೇಲೆ ಆ್ಯಸ್ ಯೂಶ್ವಲ್ ನನ್ನ ಫೇವ್ರೆಟ್ ಗಿಡ, ಆಮೇಲೆ ಗೂಬೆ ಇರಲೇಬೇಕಲ್ವಾ, ಗೂಬೆ ಇದೆ, ಆಮೆ ಇದೆ. ಆಮೇಲೆ ಈ ಥರ ಈ ಡೆಕೋರೇಟಿವ್ ಐಟಮ್ಸ್ಗಳೇನಿರುತ್ತೆ ಅದು ಅವಾಗ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಹಾಗೆ ಇಲ್ಲಿ ಕೂತ್ಕೊಂಡು ಶೂಸು ಚಪ್ಪಲಿ ಹಾಕ್ಕೊಳ್ಳೋಕ್ಕೆ ಕನ್ವೀನಿಯೆಂಟಾಗಿರುತ್ತೆ. ಆ್ಯಂಡ್ ಆಫ್ ಕೋರ್ಸ್ ಇದು ಸ್ಟೋರೇಜ್ ಸ್ಪೇಸ್. ಆ್ಯಂಡ್ ಇದು ನನ್ನ ಆಫೀಸ್ ರೂಮ್. ಇಲ್ಲೂ ನಾನು ಕೂತ್ಕೊಳ್ಳೋಕ್ಕೆ ನನ್ನ ಫೇವ್ರೆಟ್ ಯೆಲ್ಲೋ ಕಲರ್ ಸೋಫಾ. ಇಲ್ಲಿ ನನ್ನ ಫೀಲ್ಡಿಗೆ ಸಂಬಂಧಪಟ್ಟಂಗೆ, ಅಂದರೆ ಯಾರಾದರೂ ಸಿನಿಮಾ ಕತೆ ಹೇಳಕ್ಕೆ ಬಂದರೆ ಅಥವಾ ಬೇರೆ ಯಾವುದೇ ಡಿಸ್ಕಷನ್ಗಳಾಗಿರ್ಬೋದು ಇಲ್ಲಿ ನಡೆಯುತ್ತೆ. ಆಮೇಲೆ ಈ ಆಲ್ಬಮ್ ಕಲಾಬಿಸಾರಿಕೆ. ನನಗೆ ಇಷ್ಟು ವರ್ಷದಲ್ಲಿ ಬಹಳಷ್ಟು ಬಿರುದುಗಳು ಬಂದಿದೆ. ಮೈಸೂರು ಮಲ್ಲಿಗೆ, ಆಮೇಲೆ ಕರುನಾಡ ಕಣ್ಮಣಿ, ಈ ಥರ. ಆದರೆ ಇದರಲ್ಲೆಲ್ಲದರಲ್ಲಿ ನನಗೆ ತುಂಬ ಇಷ್ಟವಾದ ಬಿರುದು ಅಂತಂದರೆ ಕಲಾಬಿಸಾರಿಕೆ. ಈ ಆಲ್ಬಮ್ಮಲ್ಲಿ ನನ್ನ ಜರ್ನಿ ಏನಿದೆ, ಈ 40 ವರ್ಷದ ಪಯಣ ಏನಿದೆ, ಅದರಲ್ಲಿ ಇಂಪಾರ್ಟೆಂಟ್ ಸ್ನಿಪ್ಪೆಟ್ಸ್, ಫೋಟೋಸು, ಇನ್ವಿಟೇಷನ್ಸು, ಗ್ರೀಟಿಂಗ್ ಕಾರ್ಡ್ಸ್ ಅದೆಲ್ಲ ಇದರಲ್ಲಿ ಡಾಕ್ಯುಮೆಂಟ್ ಮಾಡಿದೆ.
ಈ ರೂಮ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ಈ ಬಾಗಿಲು ಇದು ನನ್ನ ಫೇವ್ರೆಟ್. ಈ ಥರ ಹೀಗೆ ಎಚ್ಡ್ ಗ್ಲಾಸ್ದು ಈ ರೀತಿ ಡಿಸೈನ್ ಬೇಕು, ವೈಟ್ ಡೋರ್ ಬೇಕು ಅಂತ ಹೇಳಿ ಮಾಡಿಸಿದ್ದು. ಇಲ್ಲೂ ಮತ್ತೆ ಬೇರೆ ಬೇರೆ ಕಲರ್ಸ್ ಇದೆ, ಗೋಲ್ಡ್ ಇದೆ, ಗ್ರೀನ್ ಇದೆ. ಒಂಥರ ಸೀತ್ರು, ಬೆಳಕು ಬೀಳುತ್ತೆ. ಸೊ ಮೈ ಫೇವ್ರೆಟ್ ಡೋರ್. ಬನ್ನಿ. ಇದು ನಮ್ಮ ಲಿವಿಂಗ್ ರೂಮ್. ಆ್ಯಂಡ್ ಇದು ನನ್ನ ದೇವ್ರ ಮನೆ. ಆಮೇಲೆ ಈ ಜಾಗನ ನೀವೆಲ್ಲರೂ ನೋಡೇ ಇದ್ದೀರ, ನನ್ನ ಮಿನಿ ಲೈಬ್ರರಿ, ನನ್ನ ಗಿಡಗಳಿಗೆ ಜಾಗ, ಹೀಗೆ ಡೆಕೋರೇಷನ್ ಚೇಂಜ್ ಆಗ್ತಾನೆ ಇರುತ್ತೆ ಅವಾಗವಾಗ. ಇದು ಚಿಕ್ಕದಾಗೆ ಡೈನಿಂಗ್ ಏರಿಯಾ. ಆಮೇಲೆ ಇಲ್ಲಿ ಫೋಟೋಗ್ರಾಫ್ಸ್ ಎಲ್ಲ ನೋಡ್ತಿರಲ್ಲ, ಅದನ್ನು ಅಷ್ಟೇ ಡೆಕೋರ್ಗೆ ತಕ್ಕಂಗೆ ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ. ಇದೆಲ್ಲ ನಾವು ಟ್ರಾವೆಲ್ ಹೋಗಿದ್ದ ಜಾಗಗಳು ಫೋಟೋಗ್ರಾಫ್ಸು ಅದು. ಆಮೇಲೆ ದಿಸ್ ಇಸ್ ಅನದರ್ ಹೈಲೈಟ್, ನಮ್ಮ ಫ್ಯಾಮಿಲಿ ಪಿಕ್ಚರ್ಸ್ ಎಲ್ಲ ಅಲ್ಲಿದೆ. ಆ್ಯಂಡ್ ಇದು ನನ್ನ ಬಾಲ್ಕನಿ. ಇದು ಕೂಡ ನನ್ನ ಫೇವ್ರೆಟ್ ಪ್ಲೇಸ್. ಆಮೇಲೆ ನೋಡಿ ಇಲ್ಲಿ ಗಂಡಬೇರುಂಡ ಎಂಟ್ರೆನ್ಸಲ್ಲಿ ನಂದಿ ನೋಡಿದ್ರಲ್ಲ, ಅವ್ರ ಹತ್ರನೇ ತಗೊಂಡಂಥ ಸೋಪ್ ಸ್ಟೋನ್ನ ಗಂಡಬೇರುಂಡ. ಆಮೇಲೆ ಈ ವಾಲಲ್ಲಿ ನಾವು ಬೇರೆ ಬೇರೆ ಯಾವ್ಯಾವ ದೇಶಗಳಿಗೆ ಹೋಗಿದ್ದೀವಿ, ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ವಿ, ಅಲ್ಲಿಂದ ಒಂದು ಚಿಕ್ಕ ಚಿಕ್ಕ ಆರ್ಟಿಫ್ಯಾಕ್ಟ್ಸ್ ಕೆಲವೊಂದು ಇಲ್ಲಿ ಹಾಕಿದ್ದೀನಿ. ಗಿಡಗಳು ಆ್ಯಸ್ ಯೂಶುವಲ್. ಆಮೇಲೆ ನನ್ನ ತುಳಸಿ ಕಟ್ಟೆ. ಇಲ್ಲಿ ದಾಸವಾಳ, ಕನಕಾಂಬ್ರ, ಸ್ಫಟಿಕ, ವಿಳೆದೆಲೆ ಗಿಡ, ಆಮೇಲೆ ದೊಡ್ಡಿಪತ್ರೆ, ಈ ಗಿಡಗಳೆಲ್ಲ ಹಾಕೊಂಡಿದ್ದೀನಿ. ಆಮೇಲೆ ನೋಡಿ ಸ್ಕೈಲೈನ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ರಾತ್ರಿ ಹೊತ್ತು ಕೂತ್ಕೊಂಡು ಉಯ್ಯಾಲೆ ಮೇಲೆ ಕೂತ್ಕೊಂಡು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಂ ನೋಡಿ, ಇದೇ ಸ್ಫಟಿಕ ಗಿಡ, ದೊಡ್ಡಿಪತ್ರೆ, ಅಲ್ಲಿ ವಿಳ್ಳೆದೆಲೆ ಇದೆ, ಇದೆಲ್ಲ ದಾಸವಾಳದ ಗಿಡ, ಸ್ನೇಕ್ ಪ್ಲ್ಯಾಂಟ್ ಗುಡ್ ಫಾರ್ ಆಕ್ಸಿಜನ್, ಆಮೇಲೆ ಮನಿ ಪ್ಲ್ಯಾಂಟ್, ಹೀಗೆ ಬೇರೆ ಬೇರೆ ಗಿಡಗಳಿದೆ. ಇಲ್ಲೂ ಡೆಕೋರೇಟಿವ್ ಪ್ಲ್ಯಾಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ನನ್ನ ಫೇವ್ರೆಟ್ ಪಿಕ್ಚರ್. ಇದು ಟೈಲ್ ಮೇಲೆ ಪೇಂಟ್ ಮಾಡಿರೋದು, ಗೋವಾದಿಂದ ತಂದೆ. ಆಮೇಲೆ ಈ ಬ್ಯಾಲ್ಕನಿ ಲೈಟ್ಸ್ ನೋಡಿ, ಎಲ್ಲ ಬೆತ್ತದ ಬುಟ್ಟಿಗಳು, ಬುಟ್ಟಿಗಳಿಗೆ ಲೈಟ್ಸ್ ಹಾಕಿ ಈ ಥರ ಮಾಡಿಸಿದ್ದು. ಈ ಗೋಡೆ ಮೇಲೂ ಅಷ್ಟೇ ಬೇರೆ ಬೇರೆ ಕಂಟ್ರಿಗಳದ್ದು ಆರ್ಟಿಫ್ಯಾಕ್ಟ್ಸ್ ಎಲ್ಲ ಹಾಕಿದ್ದೀನಿ. ನನಗೆ ವಿಂಡ್ ಚೈಮ್ಸ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಬಾಲ್ಕನಿಲಿ ಉದ್ದಕ್ಕೂ ವಿಂಡ್ ಚೈಮ್ಸ್ ಹಾಕಿದ್ದೀನಿ. ಆ್ಯಂಡ್ ಇದು ನನ್ನ ಸಾಮ್ರಾಜ್ಯ, ನನ್ನ ಅಡುಗೆ ಮನೆ. ಈ ಅಡುಗೆ ಮನೆನ ನೀವು ತುಂಬ ಸಲ ತುಂಬ ವಿಡಿಯೋಗಳಲ್ಲಿ ನೋಡಿದ್ದೀರ. ಈ ಮನೆನ ನನ್ನ ಕನಸಿನ ಮನೆಯಾಗಿ ಮಾಡಿದ್ದು ಒಬ್ಬರು, ಅವ್ರನ್ನ ನಾನು ಹೇಳಲೇಬೇಕು. ಅಪೂರ್ವ ಚಂದ್ರು ಅಂತ, ನನ್ನ ಇಂಟೀರಿಯರ್ ಡಿಸೈನರ್. ಕಾಪರ್ ಟ್ರಂಕ್ ಅಂತ ಅವರ ಕಂಪನಿ.
ಅವ್ರು ಮಾಡಿದ ಕೆಲಸನ ನಾನು ಸುಮಾರು ಸಲ ಇನ್ಸ್ಟಾದಲ್ಲಿ ನೋಡಿದ್ದೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಮೀಟ್ ಮಾಡಿದ್ವಿ, ಸುಮಾರು ಮೀಟಿಂಗ್ಗಳಾಯಿತು. ನನ್ನ ರಿಕ್ವೈರ್ಮೆಂಟ್ ಏನಿದೆ ಅಂತ ನಾನು ಹೇಳಿದೆ. ಆ್ಯಂಡ್ ಶೀ ವಾಸ್ ಸೋ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ನಾನು ಏನು ಹೇಳಿದೆ, ನನಗೇನು ಬೇಕು ಅಂತ ಅಷ್ಟು ಪರ್ಫೆಕ್ಟಾಗಿ ಅದನ್ನು ಅರ್ಥ ಮಾಡಿಕೊಂಡ್ರು. ನಾನು ಏನು ಕೇಳಿದ್ನೋ ಅದೇ ರೀತಿ ಇಲ್ಲಿ ಈ ಮನೇನ ಡಿಸೈನ್ ಮಾಡಿಕೊಟ್ರು. ಕಲರ್ ಸ್ಕೀಮ್ಸ್ ಇರ್ಬೋದು, ಯುಟಿಲಿಟಿ ಪರ್ಪಸ್ಸಿಂದ ನೋಡಿದಾಗ ಯಾವ್ದು ಎಲ್ಲಿರಬೇಕು, ಹೇಗಿರಬೇಕು, ಸ್ಟೋರೇಜ್ಗೆ ಎಷ್ಟು ಜಾಗ ಬೇಕು, ಪ್ರತಿಯೊಂದನ್ನು ನಾನು ಏನು ಕೇಳಿದ್ನೋ ಅದನ್ನೆಲ್ಲದನ್ನು ಅದೇ ರೀತಿ ಅವರು ಮಾಡಿಕೊಟ್ರು. ಆ್ಯಂಡ್ ನಾನು ಅವ್ರಿಗೆ ಹೇಳಿದ್ದೆ, ನಾನು ಡೆಕೋರ್ ಯಾವಾಗಲೂ ಅವಾಗವಾಗ ಚೇಂಜ್ ಮಾಡೋ ಥರ ಇರಬೇಕು, ತುಂಬ ಫಿಕ್ಸ್ಡ್ ಫರ್ನಿಚರು ಆ ಥರದ್ದೆಲ್ಲ ಬೇಡ ಅಂತ. ಪ್ರತಿಯೊಂದನ್ನು ನನ್ನ ರಿಕ್ವೈರ್ಮೆಂಟ್ ಏನಿದೆಯೋ ಅದನ್ನು ಅರ್ಥ ಮಾಡಿಕೊಂಡು ರೆಸ್ಪೆಕ್ಟ್ ಮಾಡಿ ಅದೇ ರೀತಿ ಮಾಡಿಕೊಟ್ರು. ಆ್ಯಂಡ್ ಅವ್ರ ಟೀಮು ಅಷ್ಟೇ ಎಫರ್ಟ್ ಹಾಕಿ ಅಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಟ್ರು, ಎಸ್ಪೆಷಲಿ ಮಿಸ್ಟರ್ ಜಾರ್ಜ್ ಅನ್ನೋರು. ಸೊ ಹಿಯರ್ ಇಟ್ ಇಸ್ ಮೈ ಡ್ರೀಮ್ ಹೋಮ್. ಆ್ಯಂಡ್ ಇದು ನಮ್ಮ ಮಾಸ್ಟರ್ ಬೆಡ್ರೂಮ್. Hi Gordon. ಆ್ಯಂಡ್ ಈ ರೂಮ್ನು ನೀವುಗಳು ನೋಡಿದ್ದೀರ, ನನ್ನ ಮೇಕಪ್ ರೂಮ್. ಬನ್ನಿ ಇನ್ನೊಂದು ರೂಮ್ ತೋರಿಸ್ತೀನಿ. ಆ್ಯಂಡ್ ಈ ರೂಮ್ ಬಂದು ಗೆಸ್ಟ್ ಬೆಡ್ರೂಮ್. ಇಲ್ಲಿರೋಂಥ ಪ್ರತಿಯೊಂದು ಥಿಂಗ್ಸೂ ಆ್ಯಂಟಿಕ್, ಅಂದರೆ ತಾತನ ಮನೆದು. ನಮ್ಮ ತಂದೆ ಅವ್ರ ಬೆಡ್ರೂಮಲ್ಲಿ ಯೂಸ್ ಮಾಡ್ತಾ ಇದ್ದಂಥ ವಸ್ತುಗಳು. ಈ ಮಂಚ ಇರ್ಬೋದು, ಆ ಸೀಟಿ, ಟೇಬಲ್ಲು, ಈ ಚೆಸ್ಟ್ ಆಫ್ ಡ್ರಾ, ಪ್ರತಿಯೊಂದೂ ಎವ್ರಿಥಿಂಗ್ ಇಸ್ ಆ್ಯಂಟಿಕ್. ಆ್ಯಂಡ್ ಇದು ಸುಬಿಕುಟಿ ರೂಮ್. ಹಾ ನೋ ಎಂಟ್ರಿ. ಅರೆ ಒಂದ್ ನಿಮಿಷ, ಹೇಗಿತ್ತು ಹೋಮ್ ಟೂರ್? ಇಷ್ಟ ಆಯ್ತಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಇದಾಗಿತ್ತು ಇವತ್ತಿನ ಎಪಿಸೋಡ್. ದಿಸ್ ಇಸ್ ಜರ್ನಿ ಆಫ್ ಲೈಫ್ positively with smiles and love. Ta-ta.